ನೋಡ್ರಿ ರೈತರ ನಮ್ಮ ಹೊಲ ಹೆಂಗೈತಿ ಉದ್ದ ಹಾಕಿದೀವಿ ಉದ್ದ ಕೀಳಾಕತ್ತಿದ್ವಿ ಇವತ್ತು ಕಸ ನೋಡ್ರಿ ಎಷ್ಟು ಅದಾಗೈತಿ ಕಸದ ಸಲುವಾಗಿ ನಮ್ಗೆ ಒಟ್ಟು ಸಾಕಾಗಿ ಹೋಗೈತಿ 2.5 ಎಕರೆ ಉದ್ದು ಬಿತ್ತಿದೀವಿ ಇವತ್ತು ಕೀಳಾಕತ್ತಿದೀವಿ ಇಷ್ಟು ಮಂದಿ ಬಂದಾರ ಕೀಳಾಕ ನೋಡ್ರಿ ಎಷ್ಟು ಮಂದಿ ಬಂದಾರು ರೈತರದ್ದು ಬಾಳೆ ಹೆಂಗೈತಿ ನೋಡ್ರಿ ನೋಡ್ರಿ ಕಸ ಯಾವ ನಮೂನೆ ಆಗೈತಿ ಉದ್ದನ ಕಾಣವಲ್ತು ಕಸದಾಗ ಹಿಂಗಾಗೈತೆ ನೋಡ್ರಿ ಫ್ರೆಂಡ್ಸ ರೈತರ ನಮ್ಮ ಉದ್ದ ನೋಡ್ರಿ ಕಸಾನ ಕಾಣ್ತೈತೆ ಬರೀ ಎಲ್ಲಿ ನೋಡ್ತಿರಲ್ಲಿ ನೋಡ್ರಿ ರೈತರ ಹೆಂಗೆ ಉದ್ದ ಕೀಳಾಕತ್ತಾರ ನಮ್ಮಲ್ಲಿ ಇಂಥ ಕಸದಾಗ ಉದ್ದ ಕೀಳಾಕ ಎಷ್ಟು ತ್ರಾಸಾಗತೈತಿ ಇವ್ರಿಗೆ ರೈತರ ಬಾಳೆ ಹೆಂಗೈತಿ ನೋಡ್ರಿ ಈ ನಮ್ನಿ ಕಸ ಐತಿ ಕಸದಾಗ ಉದ್ದ ಕೀಳಾಕತ್ತಿದ್ವಿ ಹುಡುಕ್ಯಾಡಿ ನೋಡ್ರಿ ಬರೀ ಕಸಾನ ಕಾಣಕತ್ತೈತಿ ಹೊಲದಾಗ 2.5 ಎಕರೆ ಉದ್ದ ಐತಿ ಆಮೇಲೆ ಎಟ್ಟು ಹಾಕೈತಿ ಉದ್ದ ಕಿತ್ತ ಬಳಕ ರಾಶಿ ಮಾಡಿದ ಬಳಕ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಎಷ್ಟಾಗೈತಿ ಅದ್ರ ಖರ್ಚು ಎಷ್ಟಾಗೈತಿ ಎಷ್ಟು ಬಂದೈತೆ ಅನ್ನೋದು ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಈ ರೀತಿ ಕಿಳು ಮುಂದೆ ಕಸ ಹೆಚ್ಚಿದ್ದದಶಿಂದ ಹಿಂಗೆಲ್ಲ ಉಳ್ಕೊತ ಹೊಕ್ಕವು ಎಷ್ಟು ನುಕ್ಸಾನ್ ಆಕೈತಿ ರೈತರದ ನೋಡ್ರಿ ಹೆಂಗೆ ಉಳ್ದೈತಿ ಉದ್ದ ಇದು ನೋಡ್ರಿ ರೈತರ ನಮ್ಮದು 2ನೇದು ಕಟ್ಟಿ ಇದಾಗ ನೋಡಿದ್ರ ನೀವು ಅದು ಆ ಹೊಂಡದ ಮ್ಯಾಗಿಂದ ಕಟ್ಟಿ ಮತ್ತು ಇದು 2ನೇ ಕಟ್ಟಿ ಅದ ಸ್ವಲ್ಪ ಇದು ನಮ್ಮದು 3ನೇ ಕಟ್ಟಿ ಟೋಟಲ್ ಎಲ್ಲ ಸೇರಿ ಒಂದು 2.5 ಎಕರೆ ಆಕೈತಿ ಫ್ರೆಂಡ್ಸ್ ರೈತರ ಮತ್ತು ಇವತ್ತು ಕೀಳಾಕತ್ತಾರ ಇನ್ನು ಪೂರಾ ಕಿತ್ತ ಬಳಕ ಎಷ್ಟು ಆಕೈತಿ ಎಷ್ಟು ಚೀಲ ಉದ್ದ ಆಕೈತಿ ಟೋಟಲ್ ಅದ್ರ ಎಷ್ಟು ಖರ್ಚಾಯ್ತು ಎಷ್ಟು ಲಾಭ ಆಯಿತು ಅನ್ನೋದು ನಿಮ್ಗೆ ಸಂಪೂರ್ಣ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದು 3ನೇ ಕಟ್ಟಿ ಫ್ರೆಂಡ್ಸ ಇಲ್ಲಿ ಒಂದು ಸ್ವಲ್ಪ ಕಸ ಕಡಿಮೆ ಇರ್ತೈತಿ ಪುಡಾರಿ ಕಸ ಎದ್ದಿತ್ತು ಎಲ್ಲ ಕಿತ್ತು ಒಗೆದಿವು ಸ್ವಚ್ಛ ಆಗೈತಿ ಈಗ ಒಂದು ಸ್ವಲ್ಪ ಉದ್ದು ಕೀಳಾಕ ಅನುಕೂಲ ಆಗೈತಿ ಈ ರೀತಿ ಆಗೈತಿ ನೋಡ್ರಿ ಫ್ರೆಂಡ್ಸ್ ಇದು 3ನೇ ಕಟ್ಟಿ ಆಗಿದ್ದು ಚಲೋ ಇತ್ತಂದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ ಅಂದರೂ ಸ್ವಲ್ಪ ಕಸ ಆಯ್ತು ಇಲ್ಲಿಯೂ ಆದರೂ ಈ ರೀತಿ ಉದ್ದ ಬಂದೈತಿ ಫ್ರೆಂಡ್ಸ್ ಚಲೋ ಐತೆ ಅನ್ಸಕತ್ತೈತಿ ನೋಡ್ರಿ ರೈತರ ಉದ್ದ ಕೀಳಾಕತ್ತಿದ್ವಿ ಇವತ್ತು ಸಣ್ಣಂಗೆ ಸ್ವಲ್ಪ ಸುಂಕ್ರಂಗೆ ಮಳೆ ಆಯಿತು ಆರಿಸ್ಬೇಕಂತ ಗೊಳೆ ಮಾಡ್ಬೇಕಂತ ಮಾಡಿದ್ದೆವು ಮಳೆ ಆದ ಕಾರಣಕ್ಕಾಗಿ ಇವತ್ತೇನು ಗೊಳೆ ಮಾಡೋದು ಆಗಂಗಿಲ್ಲ ಇದನ್ನು ಇಲ್ಲೇ ಬಿಡ್ತೀವಿ ಹೊಲದಾಗ ನಾಳೆ ಬಿಸಿಲು ಬಿತ್ತಂದ್ರೆ ಗೊಳೆ ಮಾಡ್ತೀವಿ ನೋಡ್ರಿ ಇಲ್ಲಿ ಕೀಳಾಕತ್ತಾರ ಇಲ್ಲಿ ಒಂದು ಸ್ವಲ್ಪ ಉದ್ದು ನಮ್ಮದು ಚಲೋ ಐತಿ ಕಡೆ ನೋಡ್ರಿ ಫುಲ್ಲು ಮಾಡಾಕೈತಿ ಆದರೂ ಕೀಳಾಕತ್ತಿದ್ದೀವಿ ಕಿತ್ತು ಒಗಿತೀವಿ ಇವತ್ತು ಒಣಗಾನ ನಾಳೆ ರಾಶಿ ಮೆಷಿನ್ಗೆ ಹಾಕ್ತೀವಿ ಎಷ್ಟು ಆಕೈತಿ ಏನಾಕೈತಿ ಅನ್ನೋದು ಮುಂದೆ ಹೇಳ್ತೀವಿ ನೋಡ್ರಿ ಮಳೆ ಆದ್ರೂ ಉದ್ದ ಕೇಳಾಕತ್ತಿದ್ದೀವಿ ನೋಡ್ರಿ
ಸೋಂಕ್ರಂಗೆ ಮಳೆ ಚಾಲು ಆಗೈತಿ ದೋಸ್ತ ಫ್ರೆಂಡ್ಸ. ನೋಡ್ರಿ ನಮ್ನಿ ಮಳೆ ಆಯ್ತು, ಎಲ್ಲ ಮ್ಯಾಗಿಂದೆಲ್ಲ ಉದ್ದು ತೋಯ್ತು. ನೋಡ್ರಿ ರೈತರ ಈಗ ಮಳೆ ಬರಾಕತ್ತಿತ್ತು, ಕೀಳೋದು ಬಿಟ್ಟು ಈ ಕಡೆ ಬಂದಿದ್ದೀವಿ ನಾವು ಮಳೆ ಬರೋಣ. ಆದರೂ ಮಳೆ ಐತಿ, ಸೋಂಕ್ರಂಗೆ ಬರಾಕತ್ತೈತಿ, ಬಿಸಿಲು ಬಿದ್ದೈತಿ, ಹಂಗೆ ಕಿತ್ತಿದ್ದೆಲ್ಲ ಹಂಗೆ ಮಳೆಯಾಗಿ ಬಿದ್ದೈತಿ. ನೋಡ್ರಿ ಬಿಸಿಲು ಐತಿ, ಬಿಸಿಲು ಐತಿ, ಮಳಿನೂ ಬರಾಕತ್ತೈತಿ. ಹಂಗೆ ಎಲ್ಲರೂ ಮಳೆ ಬರೋಣ ರೆಸ್ಟ್ ತೊಗೊಳಕತ್ತಾರು. 10 ಮಂದಿ ಅದಾರು ಲೇಬರ್ಗಳು. ನೋಡ್ರಿ ಈ ರೀತಿ ತಟ್ಟು ಹಾಸ್ಕೊಂಡ ಟ್ಯಾಕ್ಟರ್ ಒಳಗೆ ಗೊಳೆ ಮಾಡ್ಕೊಂಡ ಟ್ಯಾಕ್ಟರ್ ಒಳಗೆ ತುಂಬ್ಕೊಂಡ ಬಂದಿಲ್ಲಿ ಹಾಕಾಕತ್ತಿದ್ದೀವಿ. ಇವತ್ತು ಗೊಳೆ ಮಾಡ್ತೀವಿ, ಸಾಯಂಕಾಲ ರಾಶಿ ಮಾಡ್ತೀವಿ. ರಾಶಿ ಮಾಡಿದ ಬಳಕ ಎಷ್ಟು ಆತನ್ನೋದು ಏನಾತನ್ನೋದು ನಿಮ್ಗೆ ಹೇಳ್ತೀವಿ ರೀ ರೈತರ. ನೋಡ್ರಿ ಉದ್ದ ಕೀಳೋದೆಲ್ಲ ಆಗೈತಿ, ಗೊಳೆ ಮಾಡೋದು ಆಗೈತಿ. ಈ ರೀತಿ ಕುಂಟ್ರಿ ಹಾಕಿ ಇಟ್ಟಿದ್ದೀವಿ. ಇನ್ನು ರಾಶಿ ಮಷಿನ್ ಬರೋಣ, ರಾಶಿ ಮಾಡ್ತೀವಿ. ಎಷ್ಟು ಆಕೈತೆ ಅನ್ನೋದು ಮುಂದೆ ಹೇಳ್ತೀವಿ. ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ನೋಡ್ರಿ ರೈತರ ಈಗ ಎಲ್ಲ ಉದ್ದ ಬಡಿದಾಗೈತಿ, ಲಾಸ್ಟಕ್ಕೆ ರಾಶಿ ಆಗೈತಿ. ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀವಿ. ಎಲ್ಲ ಹೊಲಸ ಹಾಕಿ ಅದ್ರ ಮೇಲೆ ಹಾಕ್ಬೇಕಂತೇಳಿ ಈ ರೀತಿಯಾಗಿ ರಾಶಿ ಮಾಡತ್ತಿದ್ದೀವಿ. ನೋಡ್ರಿ ನಮ್ಮ ಹುಡುಗರು ಬ್ಯಾಸತ್ ಹೆಂಗೆ ಕೂತಾರ ನೋಡ್ರಿ. ಹಾಂ, ಹಾಲರ್ ಮಾಲಕ್ರು ಹೆಂಗೆ ಮುಕ್ಕೊಂಡಾರ ನೋಡ್ರಿ. ಈಗ ಇಟ್ಟು ಆಗೈತ್ರಿ, ಇನ್ನೊಂದು ಇಷ್ಟು ಆಗ್ಬೋದ್ರಿ. ಇದು ಉಳ್ದದ್ರಿ ದೂಸ ಫೈನಲ್ ಕಿಟ್ ಹಾಕಿದೀವಿ ನೋಡ್ರಿ.
ಇದು ಕಟ್ಟಿಗೆ ಹೊಟ್ರಿ ಅದು ತಪ್ಪಲ್ ದೂಸ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದು ನೋಡ್ರಿ ರಾಶಿ ಆದ ಬಳಿಕ ಎಲ್ಲ ಕಾಳು ಹಿಂಗೆ ಬಿಸಿಲಿಗೆ ಹಾಕಿದೆವು. ಇವತ್ತೊಂದು ದಿವಸ ನಾಳೆ ಒಂದು ದಿವಸ ಬಿಸಿಲಿಗೆ ಹಾಕ್ತೀವಿ. ನಾಳೆ ಮಾರ್ಕೆಟ್ಗೆ ಹೋಗ್ತೀವಿ. ಅಲ್ಲಿ ಹೋದ ನಂತರ ಏನು ರೇಟ್ ಸಿಗ್ತೈತೆ ಅನ್ನೋದು ಮುಂದೆ ಹೇಳ್ತೇನೆ ನೋಡ್ರಿ. ಇದೆಲ್ಲ ರಾಶಿ ಮಾಡಿದ ನಂತರ ಉಳಿದು ದೂಸ್ ನೋಡ್ರಿ. ಮಣ್ಣಾಗೆಲ್ಲ ಹೆಂಗದ ನೋಡ್ರಿ ಕಾಳು, ಮಣ್ಣಾಗೆಲ್ಲ ಸಿಕ್ಕೊಂಡವು ಕಾಳು. ಇವೆಲ್ಲ ಸ್ವಚ್ಛ ಮಾಡಾಕತ್ತಿದ್ವು. ಇವೆಲ್ಲ ಸ್ವಚ್ಛ ಮಾಡಿದ ನಂತರ ಎಷ್ಟು ಕಾಳು ಹಾಕವು. ಇವು ಒಂದು 4 ಬಿಟ್ಟು ಕಾಳು ಹಾಕವ್ರಿ. ಎಲ್ಲ ಉಳಿದದ್ದೆಲ್ಲ ಹೊಟ್ಟಿದು ಹೋದ ಹೊಲದಾಗೆಲ್ಲ ಆ ಕಡೆ ಈ ಕಡೆ ಎಲ್ಲ ತಿರುಗಾಡಿ ಚೆಲ್ಲಿಬಿಟ್ಟಿದ್ದೀವಿ ರೀ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದು ನೋಡ್ರಿ, ಈ ರೀತಿಯಾಗಿ ನಾವು ಇದನ್ನು ಸ್ವಚ್ಛ ಮಾಡಾಕತ್ತಿದ್ದೀವಿ. ಕಾಳು ಉಳಿದದ್ದು ಭಾಳ ಶ್ರಮ ಹಾಕ್ಬೇಕ್ರಿ ಇದಕ್ಕೆ. ಉದ್ದಿನ ರಾಶಿಗೆ ಯಾವುದೇ ಆಗಲಿ ರಾಶಿಗೆ ಇಟ್ಟು ಶ್ರಮ ಹಾಕಿದಾಗ ಸ್ವಚ್ಛ ಆಕೈತೆ ನೋಡ್ರಿ. ನೋಡ್ರಿ ಕಾಳು ಎಟ್ಟದಾವ ಇನ್ನು ಒಳಗೆ. ಉದ್ದಿಗೆ ಈ ಅಗಸುದಿಯನ್ನು ಹೊಡೆದಿದ್ನಿ. ಟೋಟಲ 26,500 ಬಂತು ರೀ. 20,000 ರೂಪಾಯಿ ಖರ್ಚಾಯಿತು. 6,500 ರೂಪಾಯಿ ಉಳಿತು ನೋಡ್ರಿ ರೈತರ.